ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೂವರೆ ತಿಂಗಳಿಂದ ನಮ್ಮ ದೇಶದಲ್ಲಿ ಬಜೆಟ್ ಕಾರ್ ಸೆಗ್ಮೆಂಟಲ್ಲಿ ಸೌಂಡ್ ಮಾಡ್ತಾ ಇರೋದು ಅಂತಂದರೆ ಸಬ್ 4 ಮೀಟರ್ ಸೆಡಾನ್ಗಳು. ನಾನಿವತ್ತು ಇಂಡಿಯಾಸ್ ಮೋಸ್ಟ್ ಅಫೋರ್ಡಬಲ್ ಲೆವೆಲ್ 2 ADAS ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ 3rd ಜನರೇಷನ್ ಹೋಂಡಾ ಅಮೇಜ್ ಗೈಸ್. ಈ ಕಾರು ನಿಜವಾಗ್ಲೂ ಡಿಸೈರ್ಗೆ ಟಕ್ಕರ್ ಕೊಡೋ ಲೆವೆಲ್ಗೆ ಅಮೇಜಿಂಗ್ ಆಗಿದೆಯಾ, ಏನು ಕತೆ ಬನ್ನಿ ತಿಳ್ಕೊಳ್ಳೋಣ. ಈ ಕಾರ್ದು ಫಸ್ಟು ಪ್ರೈಸಿಂಗ್ ಬಗ್ಗೆ ತಿಳ್ಕೊಂಬಿಡೋಣ. ಕಾರಲ್ಲಿ VX ZX 3 ವೇರಿಯಂಟ್ ಬರುತ್ತೆ. ಆ್ಯಂಡ್ ಎಕ್ಸ್ಶೋರೂಮ್ ಒಂದು 7,99,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟಾಪ್ ಆ್ಯಂಡು ZX CVT 10,97,000 ಆಗುತ್ತೆ. ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಅದನ್ನೇ. ಆನ್ ರೋಡು 13,77,000 ಆಗುತ್ತೆ. ಸೊ ಪ್ರೈಸಿಂಗ್ ಲಿಸ್ಟ್ ಇಲ್ಲೇ ಇದೆ. ಸೊ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ. ಸೊ ಇದಿಷ್ಟು ಪ್ರೈಸ್ ಲಿಸ್ಟ್ ಕತೆ. ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆ್ಯಕ್ಚುಲಿ ಈ ಥರ ಬರುತ್ತೆ ನಿಮಗೆ. ಲೈಕ್ ಮುಂಚೆನು ಹೋಂಡಾ ಬೇರೆ ಕಾರ್ಸ್ಗಳಿತ್ತು, ಅದೇ ಥರ ಸೇಮ್ ಕೀನೇ. ಹಿಂದ್ಗಡೆ ಹೋಂಡಾ ಲೋಗೋ ಬರುತ್ತೆ, ಮುಂದ್ಗಡೆ ಅನ್ಲಾಕು ಲಾಕು ಮತ್ತು ಇದು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟರೆ. ಇದು ಬಂದು ಹೋಲ್ಡ್ ಫಂಕ್ಷನು ಕಾರ್ ಸ್ಟಾರ್ಟ್ ಮಾಡೋಕೆ ಕೊಟ್ಟಿರುವಂಥದ್ದು. ಲೈಕ್ CVT ಟ್ರಾನ್ಸ್ಮಿಷನ್ ತೊಗೊಂಡ್ರೆ ಮಾತ್ರ ಇದು ಬರುವಂಥದ್ದು. ಇದು ಎನೇಬಲ್ ಮಾಡಬೇಕು ಅಂತಂದರೆ ಕಾರ್ನ 2 ಸಲ ಲಾಕ್ ಮಾಡಬೇಕು. ಈಗ ನೋಡಿ, ಸೊ 2 ಸಲ ಲಾಕ್ ಮಾಡಿದ್ದೀನಿ. ಇವಾಗ ಇದನ್ನು ಹಿಡ್ಕೋತೀನಿ ನೋಡಿ. ಕಾರ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಸೊ ರಿಮೋಟ್ಲಿ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ಏನು ಯೂಸ್ ಅಂತ ಅಂದರೆ, ಕಾರ್ ತುಂಬ ಬಿಸಿಲಲ್ಲಿ ನಿಲ್ಸಿದ್ದೀರಾ ಅಂತಂದರೆ ಕಾರ್ ಕ್ಯಾಬಿನ್ ಕೂಲ್ ಆಗಲಿ ಅಂತ ಕಾರ್ ಸ್ಟಾರ್ಟ್ ಮಾಡಿ ಕ್ಯಾಬಿನ ಕೂಲ್ ಮಾಡ್ಕೋಬೋದು. ಈ ಕೀಯಲ್ಲೇ ಇನ್ನೊಂದು ಯೂನಿಕ್ ಫೀಚರ್ ಇದೆ ಗೈಸ್. ಏನು ಅಂತಂದರೆ, ಕಾರ್ ಲಾಕ್ ಮಾಡ್ತೀನಿ ನೋಡಿ ಇವಾಗ. ಸೊ ನಾನು ಬಟನ್ ಏನು ಪ್ರೆಸ್ ಮಾಡಲ್ಲ, ಇದನ್ನು ಕೀನ ಜೋಬಲ್ಲೇ ಇಟ್ಕೊಂಡು ಬರೀ ಇಲ್ಲಿ ಕೈ ಹಾಕಿದ್ರೆ ಸಾಕು, ಡೈರೆಕ್ಟಾಗಿ ಅನ್ಲಾಕ್ ಆಗುತ್ತೆ. ನೋಡಿ, ಕಾರ್ ಡೋರ್ ಅನ್ಲಾಕ್ ಆಗಿದೆ. ಇದನ್ನು ಕೀಲೆಸ್ ಎಂಟ್ರಿ ಅಂತಾರೆ, ಆದರೆ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದಲ್ಲೇ ಎಂಟರ್ ಆಗುವಂಥದ್ದು. ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು 3rd ಜನರೇಷನ್ ಅಮೇಜ್ ಅಂತ ಹೇಳಿದೆ ನಿಮಗೆ. 3rd ಜನರೇಷನ್ ನೋಡಿದಾಗ ಡಿಸೈನ್ ಒಂಥರ ತುಂಬ ಎವಾಲ್ವ್ ಆಗ್ತಿದೆ ಅಂತಲೇ ಹೇಳ್ಬೋದು. ಲೈಕ್ ಒಂಥರ ಶಾರ್ಪರ್ ಆಗಿರ್ಬೋದು. ಆ್ಯಂಡ್ ತುಂಬ ಒಂಥರ ಬೋಲ್ಡ್ ಡಿಸೈನ್ನ ಕ್ಯಾರಿ ಔಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಫ್ರಂಟ್ ಫೇಶಿಂದ ನೋಡಿದ್ರೆ ಆ್ಯಕ್ಚುಲಿ ಬೇಬಿ ಎಲಿವೇಟ್ ಥರ ಇದೆ ನೋಡಿ, ಅಲ್ಲೇ ನಿಂತಿದೆ ಎಲಿವೇಟು. ಒಂಥರ ಎಲಿವೇಟಿನ ಇನ್ಸ್ಪೈರ್ ಆಗಿರುವಂತಹ ಫ್ರಂಟ್ ಫೇಶ್ ಅಂತ ಅನ್ಬೋದು. ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ಹಳೆ ಅಮೇಜ್ ಏನಿತ್ತು 2nd ಜನರೇಷನ್ ಅದೇ ಥರನೇ ಕಾಣುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ ಅಲ್ಲಿ ನಿಂತಿದೆಯಲ್ಲ ಸಿಟಿ ಕಾರು, ಅದರಿಂದ ಇನ್ಸ್ಪೈರ್ ಆಗಿರುವಂತಹ ರಿಯರ್ ಡಿಸೈನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಹೋಂಡಾ ಕಾರ್ಸ್ ಅಂತ ಹೇಳ್ಬೋದು. ಒಂಥರ ಫ್ಯಾಮಿಲಿ ಡಿಸೈನ್ನ ಕ್ಯಾರಿ ಔಟ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಇಟ್ ಲುಕ್ಸ್ ವೆರಿ ಮೆಚ್ಯೂರ್ ಅಂತಲೇ ಹೇಳ್ಬೋದು ಡಿಸೈನ್ ಲ್ಯಾಂಗ್ವೇಜ್ ವೈಸ್. ಆ್ಯಂಡ್ ಫ್ರಂಟಿಂದ ಈ ಕ್ರೋಂಬರ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಬೋಲ್ಡ್ ಲುಕ್ ಮತ್ತು ತುಂಬ ಮೆಚ್ಯೂರ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರಿಲ್ ವೈಸ್ ರೇಸ್ ಇನ್ಸ್ಪೈರ್ಡ್ ಅಥವಾ ಚೆಕ್ಔಟ್ ಫ್ಲಾಗ್ ಇನ್ಸ್ಪೈರ್ಡ್ ಡಿಸೈನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ರೋಮ್ ಹೋಂಡಾ ಲೋಗೋ ಕೊಟ್ಟಿದ್ದಾರೆ. ಕ್ರೋಮ್ ವಿಡಿಂಗ್ ಏನು ನೋಡ್ತಾ ಇದ್ದಾರೆ, ಇದು ಬಂದು ಪಾರ್ಟ್ ಆಫ್ ಆಕ್ಸೆಸರೀಸ್. ಆ್ಯಕ್ಚುಲಿ ಈ ಕಾರ್ಲಿ ತುಂಬ ಅಂದರೆ ತುಂಬ ಆಕ್ಸೆಸರೀಸ್ ಲೋಡ್ ಮಾಡಿದ್ದಾರೆ. ಹೇಳ್ತಾ ಹೋಗ್ತೀನಿ ಏನೇನೋ ಅಂತ. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಅದು ಕೂಡ LED. ಇದು ಬಂದು ಲೋ ಬೀಮಿಗೆ ಕೊಟ್ಟಿದ್ದಾರೆ, ಇದು ಬಂದು ಹೈ ಬೀಮ್ ಕೊಟ್ಟಿದ್ದಾರೆ. ಆ್ಯಂಡ್ 4 ಎಲಿಮೆಂಟ್ ಬರುತ್ತೆ ಲೋ ಬೀಮ್ ಪ್ರೊಜೆಕ್ಟರಲ್ಲಿ. ಆ್ಯಂಡ್ ಹೈ ಬೀಮ್ ಪ್ರೊಜೆಕ್ಟರಲ್ಲಿ 3 ಎಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್. ಫ್ರಂಟ್ ಟೋಯಿಂಗು ಕೊಟ್ಟಿದ್ದಾರೆ. ಆ್ಯಂಡ್ LED ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಈ ಹೌಸಿಂಗಲ್ಲಿ ಏನು ನೋಡ್ತಾ ಇದ್ದಾರೆ ಕ್ರೋಮ್ ಸ್ಟ್ರಿಪ್ಪು, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಆ್ಯಂಡ್ ಸೈಡ್ ಗಾರ್ಡ್ ಏನು ನೋಡ್ತಾ ಇದ್ದಾರೆ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್. ತುಂಬ ಏನೋ ಟೈಟ್ ಅನ್ಸಿತ್ತು ಅಂದಾಗ ಎಲ್ಲರೂ ಟಚ್ ಆಯಿತು ಅಂದರೆ ಬಂಪರ್ ಸ್ಕ್ರಾಚ್ ಆಗೋದನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಹಾಗಾಗಿನೇ ಕೊಟ್ಟಿರುವಂಥದ್ದು. ಸೊ ಒಂದಿಷ್ಟು ಆಕ್ಸೆಸರೀಸ್ ಎಲ್ಲ ತುಂಬ ಕೂಲಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದು ಇಂಡಿಕೇಟರ್ ಫಂಕ್ಷನ್ ಆಗ್ತಿರೋದು ನೋಡ್ತಿರ್ಬೋದು. ಇದು ಆಫ್ ಆದರೆ DRL ಆಗಿ ಡಬಲ್ ಅಪ್ ಆಗುತ್ತೆ ನೋಡ್ತಿರ್ಬೋದು. DRL ಫಂಕ್ಷನಿಂಗ್ ಆಗ್ತಿರೋವಂಥದ್ದು. ಸೊ ಒಂದೇ ಫಂಕ್ಷನು 2 ರೀತಿಲಿ ವರ್ಕ್ ಆಗೋ ಥರ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದಿಷ್ಟು ಫ್ರಂಟ್ ಫೇಸ್ ಯಾಕತ್ತೆ. ಸೈಡಿಗೆ ಬಂದರೆ ಅವಾಗಲೇ ಹೇಳಿದ್ನಲ್ಲ, ಸೇಮ್ ಹಳೆ ಅಮೇಜ್ ಏನಿದೆ ಅದೇ ಥರ ವೈಬ್ ಕೊಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಈ ಅಮೇಜ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. 15 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಇವನ್ ಅಲಾಯ್ ವೀಲ್ ಡಿಸೈನ್ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂಥರ ಸ್ವಲ್ಪ ಬಿಸಿ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಕಾರ್ಗೆ ಒಂಥರ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೈಜ್ ಬಂದು 185/60 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ 2 ಬರುತ್ತೆ. ಆ್ಯಂಡ್ ಬಾಡಿ ಕಲರಲ್ಲೇ ಫಿನಿಶ್ ಮಾಡಿದ್ದಾರೆ. ಕ್ರೋಮ್ ಎಕ್ಸ್ಟೀರಿಯರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಲೈಕ್ ನಿಮಗೆ ಕೀ ಏನು ತೋರಿಸಿದೆ, ಅದು ಅದರಲ್ಲಿರೋ ಬ್ಯಾಟ್ರಿನ ಡೌನ್ ಆಯಿತು ಅಂದರೆ ಮ್ಯಾನ್ಯುವಲಿ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ ಕೊಟ್ಟಿರುವಂಥದ್ದು. ಡೋರ್ ಗಾರ್ಡ್ ಏನು ಕೊಟ್ಟಿದ್ದಾರೆ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೂ ಕೂಡ ಬಂಪರ್ ಪ್ರೊಟೆಕ್ಟರ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಹೇಳಿದ್ನಲ್ಲ ಸಿಟಿಯಿಂದ ಇನ್ಸ್ಪೈರ್ ಆಗಿರುವಂಥದ್ದು, ಅದು ಕೂಡ ಸೇಮೇನೆ ಕೊಟ್ಟಿರೋದು. ತೋರಿಸ್ತೀನಿ ನೋಡಿ. ಟೈಲ್ ಲ್ಯಾಂಪ್ ಆ್ಯಕ್ಚುಲಿ ಸೇಮ್ ಅದೇ ಥರನೇ ಇದೆ. ಇವನ್ ರಿಯರ್ ಡಿಸೈನ್ ಕೂಡ ಆ್ಯಕ್ಚುಲಿ ಒಂದು ರೇಂಜಿಗೆ ಅದೇ ಥರನೇ ಇದೆ. ಸೊ ಒಂಥರ ಬೇಬಿ ಸಿಟಿ ಅಂತಲೇ ಹೇಳ್ಬೋದು. ಬಟ್ ಈ ಸ್ಪಾಯ್ಲರ್ ಲಿಪ್ ಏನು ನೋಡ್ತಾ ಇದ್ದೀರಾ, ಇದು ಪಾರ್ಟ್ ಆಫ್ ಆಕ್ಸೆಸರೀಸು. ಅದಕ್ಕೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ಡಿಫಾಗರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಡಿಫಾಗರ್. ಇದು ಫಾಗ್ ಟೈಮ್ ಆದಾಗ ಹೆವಿ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ. ಇದು ಬೇಸಿಕ್ಲಿ ಇಲ್ಲಿ ಏನಾದ್ರು ಮಂಜು ಕೂತ್ಕೋತು ಅಂತಂದರೆ ಆ ಮಂಜನ್ನು ಕರಗಿಸೋಕ್ಕೆ ಡಿಫಾಗರ್ ಕೊಟ್ಟಿರೋಂಥದ್ದು. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲೂ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಆ್ಯಂಡ್ ಹೋಂಡಾ ಲೋಗೋ ಕೊಟ್ಟಿದ್ದಾರೆ. ಈ ಕ್ರೋಮ್ ಬಿಡಿಂಗ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಬಂದು ಬ್ರೇಕ್ ಲ್ಯಾಂಪ್ ಆ್ಯಕ್ಚುಲಿ. ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಬಂಪರ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಬೂಟ್ ಬಂದು ಸೆಗ್ಮೆಂಟ್ ಲೀಡಿಂಗ್ ಬೂಟ್ ಸ್ನೇಹಿತರೆ. 416 ಲೀಟ್ರ್ ಬೂಟು. ಬಟ್ ಹಳೆ ಮ್ಯಾಜಿಕ್ ಕಂಪೇರ್ ಮಾಡೋದು 4 ಲೀಟ್ರ್ ಕಮ್ಮಿ. ಮುಂಚೆ ಇದರಲ್ಲಿ 420 ಲೀಟರ್ಸ್ ಬರ್ತಾಯಿತ್ತು. ಮೋಸ್ಟ್ಲಿ ನಂಬರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು 4 ಲೀಟರ್ ಕಮ್ಮಿ ಮಾಡಿದ್ರೆ ಏನು ಕತೆ ಗೊತ್ತಿಲ್ಲ. ಜಸ್ಟ್ ಕಿಡಿಂಗ್ ಗೈಸ್. ಆ್ಯಂಡ್ ಇಲ್ಲೆಲ್ಲ ಇನ್ಸ್ಟಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡ್ಯಾರೆ. ಆ್ಯಂಡ್ ಅದು ಕೂಡ ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ.
ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಬಂದು 35 ಲೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನ ಲಿಡ್ಡು ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ಲೈನ್ ವಾಚ್ ಕ್ಯಾಮ್ರಾ ಅಂತ, ಬಿಕಾಸ್ ಈ ಬಿ ಪಿಲ್ಲರ್ ಏನಿದೆ ತುಂಬ ತಿಕ್ಕಿದೆ. ಸೊ ದಟ್ ಮಿರರಲ್ಲೂ ಸಮ್ಟೈಮ್ಸ್ ಯಾರಿದ್ದಾರೆ ಅನ್ನೋದು ಗೊತ್ತೇ ಆಗಲ್ಲ ನಿಮಗೆ. ಸೊ ಈ ಲೈನ್ ವಾಚ್ ಕ್ಯಾಮ್ರಾಯಿಂದ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಎಕ್ಸಾಕ್ಟ್ ಕಾಣುತ್ತೆ. ಸೊ ದಟ್ ನೀವು ಓವರ್ಟೇಕ್ ಮಾಡ್ಬೋದಾ ಏನು ಅನ್ನೋದು ಈಸಿಯಾಗಿ ಡಿಸೈಡ್ ಮಾಡ್ಕೋಬೋದು. ಇವನ್ ಇಲ್ಲೂ ಕೂಡ ಅಮೆಝಾನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ ಲೆವೆಲ್ 2 ADAS ಇದೆ ಅಂತ ಹೇಳಿದೆ. ಆ ADAS ವರ್ಕ್ ಆಗುವಂಥದ್ದಕ್ಕೆ ಇಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಎಸ್ ಗೈಸ್, ಈ ಕಾರ್ಲಿ ಏನು ADAS ಇದೆ ಅದು ಬಂದು ಕ್ಯಾಮ್ರಾ ಬೇಸ್ಡ್ ADAS, ಲೆವೆಲ್ 2 ADAS. ಸೊ ಎಲಿವೇಟಲ್ಲೂ ನೀವು ಸೇಮ್ ಲೆವೆಲ್ 2 ADAS ಕ್ಯಾಮ್ರಾ ಬೇಸ್ಡೇ ನೋಡಿದ್ರಿ, ಇದರಲ್ಲೂ ಕೂಡ ಕ್ಯಾಮ್ರಾ ಬೇಸ್ಡೇ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 6 ಫೀಚರ್ಸ್ ಏನೋ ಬರುತ್ತೆ. ಏನೇನಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಲೈಕ್ ಫ್ರಂಟ್ ಮಿಟಿಗೇಷನ್ ಆಗಿರ್ಬೋದು, ಕೊಲ್ಯೂಷನ್ ವಾರ್ನಿಂಗ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟು ಅಥವಾ ಲೇನ್ ಡಿಪಾರ್ಚರ್ ವಾರ್ನಿಂಗು ಆ್ಯಂಡ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಗಾಗಿರ್ಬೋದು. ಸೊ ಎಲ್ಲನೂ ಆ ಕ್ಯಾಮ್ರಾ ಥ್ರೂ ವರ್ಕ್ ಮಾಡುತ್ತೆ ಆ್ಯಕ್ಚುಲಿ. ಸೊ ರಿಯರ್ ಸೀಟ್ಗೆ ಹೋಗೋಣ. ಸೊ ಒಳಗಡೆಗೆ ಬಂದರೆ ಸಿಲ್ವರ್ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲು. ಆ್ಯಂಡ್ ಆರಾಮ್ ಪ್ಯಾಡೆಲ್ಲ ಸ್ವಲ್ಪ ಹಾರ್ಡಲ್ಲೇ ಫಿನಿಷ್ ಮಾಡಿದ್ದಾರೆ. ಇದು ಬಂದು ಚೈಲ್ಡ್ ಶಿಫ್ಟ್ ಲಾಕಿ ಕೊಟ್ಟಿರುವಂಥದ್ದು. ಇದರಿಂದ ಏನು ಯೂಸ್ ಅಂತಂದರೆ, ಈ ಚೈಲ್ಡ್ ಶಿಫ್ಟ್ ಲಾಕ್ನ ಎನೇಬಲ್ ಮಾಡಿದ್ರೆ ಒಳಗಡೆಯಿಂದ ಕೂತಿರೋರು ಈ ಡೋರ್ನ ಹಿಂಗೆ ಓಪನ್ ಮಾಡೋಕ್ಕಾಗಲ್ಲ. ಲೈಕ್ ಹಿಂದ್ಗಡೆ ಮಕ್ಕಳು ಕೂತಿದ್ದಾರೆ ಅಂತಂದರೆ ಈ ಫೀಚರ್ ಎನೇಬಲ್ ಮಾಡಿದ್ರೆ ಇಟ್ಸ್ ಅ ಸೇಫ್ಟಿ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಆಕ್ಸೆಸರೀಸ್ ಇನ್ನೊಂದೇನು ಅಂತಂದರೆ ಈ ಸೀಟ್ ಕವರ್ ಗೈಸ್, ಲೆದರ್ ಸೀಟ್ಸ್ ಕವರ್ ಕೊಟ್ಟಿದ್ದಾರೆ. ಬಟ್ ಸೀಟ್ ಬಂದು ಬೇಜ್ ಕಾಂಬಿನೇಷನ್ ಬರುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ, ಈ ಥರದೊಂದು ಬೇಜ್ ಕಾಂಬಿನೇಷನ್ ಬರುತ್ತೆ. ಬಟ್ ಸದ್ಯಕ್ಕೆ ಲೆದರ್ ಸೀಟ್ ಕವರ್ ಕೊಟ್ಟಿರೋದು ಇಟ್ಸ್ ಅ ಬೆಟರ್ ನನ್ನ ಪ್ರಕಾರ. ಬಿಕಾಸ್ ಬೇಜ್ ತುಂಬ ಬೇಗ ಗಲೀಜಾಗೋಗುತ್ತೆ. 3 ಹೆಡ್ರೆಸ್ಟ್ ಬರುತ್ತೆ, ಬಟ್ ಅದು ಕೂಡ ಫಿಕ್ಸ್ಡೇ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಈ ಕಡೆ ಮತ್ತು ಆ ಕಡೆ 2 ಬರುತ್ತೆ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಅದು ಕೂಡ ಬರುತ್ತೆ. ಆ್ಯಂಡ್ ಒಳಗೋಗಿ ಕೂತ್ಕೊಂಡ್ರೆ ಆ್ಯಕ್ಚುಲಿ ನೋಡ್ತಿರ್ಬೋದು ಎಷ್ಟು ಸ್ಪೇಸಿಂಗ್ ಇದೆ ಅಂತ. ಅನ್ನೋದು ಈ ಸೀಟ್ ಆ್ಯಕ್ಚುಲಿ ಸ್ವಲ್ಪ ಹಿಂದಕ್ಕೆ ತಳ್ಳಿದೆ ನೋಡಿ. ಡ್ರೈವರ್ ಸೀಟ್ ಸ್ವಲ್ಪ ಮುಂದಕ್ಕಿದೆ, ಇದು ಸ್ವಲ್ಪ ಹಿಂದಕ್ಕೆ ಇದೆ. ಬಟ್ ಸ್ಟಿಲ್ ಸ್ಪೇಸಿಂಗ್ ವೈಸ್ ಎಷ್ಟಿದೆ ನೋಡಿ. ಸೊ ಲೆಗ್ ಸ್ಪೇಸು, ನೀ ಸ್ಪೇಸ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಗುಡ್ ನನ್ನ ಪ್ರಕಾರ. 5 10 ಎಬೋವ್ ಇರೋರಿಗೆ ಮೇ ಬಿ ಸ್ವಲ್ಪ ಟಚ್ ಆಗ್ಬೋದು. ಆರ್ ಎಲ್ಸ್ ಹೆಡ್ ರೂಮ್ ಇಸ್ ನಾಟ್ ಎನ್ ಇಶ್ಯೂ ಆ್ಯಕ್ಚುಲಿ. ಆ್ಯಂಡ್ ಕೊಲಾಪ್ಸಬಲ್ ಕ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಬಿನ್ ಕೂಡ ಒಂದು ರೇಂಜಿಗೆ ವೈಡ್ ಇದೆ. ಸೊ ಮೀಡಿಯಂ ಫಿಟ್ ಇದ್ರೆ ಅಂತಲೇ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ರಿಯರ್ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಳೆ ಮೇಜಲ್ಲಿ ಆ್ಯಕ್ಚುಲಿ ರಿಯರ್ AC ವೆಂಟ್ ಇರಲಿಲ್ಲ. ಸೊ ಇವಾಗ ಪ್ರೊವೈಡ್ ಮಾಡೋದು ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಸರ್ಕ್ಯುಲೇಷನ್ ಕೂಡ ಮಾಡ್ಕೋಬೋದು, ಲೈಕ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಕೆಳಗಡೆ 12 ವೋಲ್ಟ್ ಔಟ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಚಾರ್ಜಿಂಗಿಗೆ ಹೆಲ್ಪ್ ಆಗುತ್ತೆ. ಇದೇನು ಮಾಡಿದಾರಲ್ಲ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಸ್ವಲ್ಪ ಹೈಯರ್ ಸೈಡ್ ಇದೆ. ಸೊ ದಟ್ ಕ್ಯಾಬಿಂದು ಏರ್ ಸರ್ಕ್ಯುಲೇಷನ್ ಏನಿದೆ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಎಫೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಹೊಂಡನವ್ರು ಆಲ್ಮೋಸ್ಟ್ 42% ಅಷ್ಟು ಎಫೆಕ್ಟಿವ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೀಟ್ ಪಾಕೆಟ್ಸ್ ಕೂಡ ಇದೆ. ಆ್ಯಂಡ್ ಮೊಬೈಲ್ ಹೋಲ್ಡರ್ ಕೂಡ ಇದೆ. ಸೊ ದಟ್ ನೀವು ಮೊಬೈಲ್ ಕೂಡ ಇಡ್ಬೋದು, ಲೈಕ್ ಚಾರ್ಜಿಂಗ್ ಹಾಕ್ಬಿಟ್ಟು. ಇವನ್ ಈ ಸೈಡ್ ಕೂಡ ಸೀಟ್ ಪಾಕೆಟ್ ಮತ್ತು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಬೇಸಿಕ್ಲಿ ಸೀಟ್ ಕವರ್ ಆಗಿರೋದ್ರಿಂದ ಸೀಟ್ ಕವರ್ ಜೊತೆಗೆ ಬರುತ್ತೆ ಇದು. ಆ್ಯಂಡ್ ಕರ್ಟನ್ ಏರ್ ಬ್ಯಾಗ್ ಇಲ್ಲಿ ಬರುತ್ತೆ. ಇಲ್ಲಿ ಕ್ಯಾಬಿನ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿ ಬರುತ್ತೆ ನೋಡಿ, ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಇದು. ಆ್ಯಂಡ್ ಡ್ಯಾಶ್ ಬೋರ್ಡ್ ಅಂತ ನೋಡಿದ್ರೆ ಆ್ಯಕ್ಚುಲಿ ಇಟ್ಸ್ ಲಿಟ್ರಲಿ ಎಲಿವೇಟ್ ಡಿಸೈನ್ ಗೈಸ್. ಸೊ ಒಂಥರ ಸಿಂಪಲ್ ಆ್ಯಂಡ್ ನೀಟ್ ಆಗಿದೆ, ತುಂಬ ಮಿನಿಮಲ್ ಆಗಿದೆ, ಬೋರಿಂಗ್ ಅನ್ನೋ ಥರನೂ ಇಲ್ಲ. ಒಂಥರ ಕ್ಲಾಸಿಕ್ ಕ್ಲೀನ್ ಆ್ಯಂಡ್ ನೀಟ್ ಡಿಸೈನ್ ಅಂತ ಹೇಳ್ತೀವಿ, ಎಲ್ಲೋ ಒಂಥರ ನೋ ನಾನ್ಸೆನ್ಸ್ ಅಂತೀವಲ್ಲ ಆ ರೀತಿ ಇದೆ. ಸೊ ನನಗಂತೂ ಹೆವಿ ಇಷ್ಟ ಆಯಿತು ಡ್ಯಾಶ್ ಬೋರ್ಡ್ ಡಿಸೈನು. ನಿಮ್ಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕಾರಲ್ಲಿ ನನಗೆ ಆ್ಯಕ್ಚುಲಿ 5 ಥಿಂಗ್ಸ್ ತುಂಬ ಅಮೇಝಿಂಗ್ ಅಂತ ಅನಿಸ್ತು ಎಮೇಜಲ್ಲಿ. ಫಸ್ಟ್ ಥಿಂಗ್, ರಿಯರ್ ಸೀಟ್ ಹೈಟ್ ಮತ್ತು ಹೆಡ್ ರೆಸ್ಟ್ ಕೊಟ್ಟಿರೋ ರೀತಿ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿಲ್ಲದೆ ಇದ್ರೂ ಸ್ಟಿಲ್ 5'10" ಇರೋ ಪರ್ಸನ್ಗೂ ಹೆಡ್ ಸಪೋರ್ಟ್ ಪ್ರಾಪರಾಗಿ ಸಿಗುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಯಾರೆ. ಆ್ಯಂಡ್ ಸೈಡ್ ಸಪೋರ್ಟ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ದಟ್ ಕೂತ್ಕೊಂಡಾಗ ಪ್ರಾಪರಾಗಿ ಸೀಟಲ್ಲಿ ಸಿಂಕ್ ಆಗ್ತೀವಿ. ಮತ್ತು ಕಾರ್ನರ್ಸಲ್ಲಿ ಬಾಡಿ ಮೂವ್ಮೆಂಟ್ ಕೂಡ ಕಂಟ್ರೋಲಲ್ಲಿರುತ್ತೆ. ಸೆಕೆಂಡ್ ಥಿಂಗು, ಹೆವಿ ಪ್ರಾಕ್ಟಿಕಲ್ ಕಾರ್ ಗುರು ಇದು. ಹೈಯರ್ ಗ್ರೌಂಡ್ ಕ್ಲಿಯರೆನ್ಸು, ಬಿಗರ್ ವೀಲ್ ಬೇಸ್ ಮತ್ತು ದೊಡ್ಡ ಬೂಟ್ ಇರೋದ್ರಿಂದ ಪ್ರಾಕ್ಟಿಕಲ್ ಕಾರ್ ಅಂದಿದ್ದು. ಥರ್ಡ್ ಥಿಂಗು, ವಾಕ್ ಅವೇ ಲಾಕು. ನೀವು ಕಾರ್ ಲಾಕ್ ಮಾಡಿದ್ರೆ ಮರೆತರು ಕಾರ್ ಆಟೋಮೆಟಿಕ್ಕಾಗಿ ಲಾಕ್ ಮಾಡ್ಕೊಳುತ್ತೆ ನೀವು ಒಂದು ಸ್ವಲ್ಪ ದೂರ ಹೋದ್ಮೇಲೆ. ಇದೊಂಥರ ಸ್ಮಾರ್ಟ್ ಸೇಫ್ಟಿ ಫೀಚರ್ ಅನ್ಬೋದು. ಫೋರ್ತ್ ಥಿಂಗ್ ಬಂದು ಕೀಲೆಸ್ ಎಂಟ್ರಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ ವರ್ಕ್ ಆಗೋ ಫಂಕ್ಷನಾಲಿಟಿನೇ ಸ್ಪೆಷಲ್ ಅನ್ಬೋದು. ಆ್ಯಂಡ್ ಇನ್ನೂ ಒಂದು ಯೂನಿಕ್ ಫೀಚರ್ ಇಷ್ಟ ಆಗಿದೆ ಏನು ಅಂತಂದರೆ, ಕಾರಲ್ಲಿ ಇರುವಂತಹ ವಾರಂಟಿ ಗೈಸ್. ಸ್ಟ್ಯಾಂಡರ್ಡ್ ವಾರಂಟಿ ಬಂದು 3 years ಅನ್ಲಿಮಿಟೆಡ್ ಕಿಲೋಮೀಟರ್ಸು. ಅದು ಬಿಟ್ಟರೆ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವಾರಂಟಿ 7 years ಅನ್ಲಿಮಿಟೆಡ್ ಕಿಲೋಮೀಟರ್ಸು. ಅದು ಬಿಟ್ಟರೆ ಇನ್ನೊಂದು ಎನಿ ಟೈಮ್ ವಾರಂಟಿ ಅಂತ ಬರುತ್ತೆ, ಅದು ಬಂದು 10 years ಮತ್ತು 1,20,000 kilometers ಗೈಸ್. ಲಿಟ್ರಲಿ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಇನ್ಸೇನ್ ಅಂತ ಹೇಳ್ಬೋದು. ನೀವು ಯಾರು ಅಮೇಜ್ ತಗೋತಾ ಇದ್ದೀರಾ ಅಂತಂದರೆ ನನ್ನ ಪ್ರಕಾರ ಎನಿ ಟೈಮ್ ವಾರಂಟಿಗೆ ಹೊರಟೋಗಿ. ಬಿಕಾಸ್ ಒಂದು 10 years ನೀವು ಕಾರ್ನ ಓನ್ ಮಾಡ್ತೀರಾ ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಿಕ್ಸ್ತ್ ಥಿಂಗ್ ಅಂದ್ರೆ ಇಂಟೆಲಿಜೆಂಟ್ ಬೂಟ್ ಲಿಡ್ ಅಂತ. ಒಂದು ವೇಳೆ ಯಾಮಾರಿ ಲಗೇಜ್ ಇರುವಾಗ ಅಥವಾ ಇನ್ಯಾವುದೋ ಸಿಚುವೇಷನಲ್ಲಿ ಕೀನ ಬೂಟಲ್ಲೇ ಮರೆತು ಬೂಟ್ನ ಕ್ಲೋಸ್ ಮಾಡಿದ್ರು ಬೂಟ್ ಆ್ಯಕ್ಚುಲಿ ಕ್ಲೋಸ್ ಆಗಲ್ಲ. ನೋಡಿದ್ರಲ್ಲ, ಕಾರ್ ಕೀನ ಸೆನ್ಸ್ ಮಾಡಿ ಸೌಂಡ್ ಮಾಡಿ ವಾಪಸ್ ಬೂಟ್ನ ಅನ್ಲಾಕ್ ಮಾಡುತ್ತೆ. ಈ ಥರದ ಸೇಫ್ಟಿ ಮೆಕ್ಯಾನಿಸಮ್ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಇವಾಗ ಡ್ರೈವರ್ ಸೈಡಿಗೆ ಹೋಗೋಣ. ಡ್ರೈವರ್ ಸೈಡಿಗೆ ಬಂದರೆ ಆಮ್ರೆಸ್ಟಲ್ಲಿ ಫ್ಯಾಬ್ರಿಕ್ ಫಿನಿಶ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ದಟ್ ಕೈ ಇಟ್ಕೊಂಡಾಗ ಸಾಫ್ಟಾಗಿ ಚೆನ್ನಾಗಿ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ಡ್ರೈವರ್ ವಿಂಡೋಗೆ 1 touch ಅಪ್ ಆ್ಯಂಡ್ ಡೌನ್ 2 ಬರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಸೊ ದಟ್ ನೀವು ಕೈಯಲ್ಲಿ ಇಟ್ಟರೆ ಸಾಕು, ನಿಮ್ಮ ಕೈಗೆ ತಡೆದು ವಿಂಡೋ ಅಲ್ಲೇ ಸ್ಟಾಪ್ ಆಗುತ್ತೆ. ಅದೇ ಆ್ಯಂಟಿ ಪಿಂಚ್ ಫಂಕ್ಷನು, ಲೈಕ್ ಬೇಸಿಕ್ಲಿ ಸೇಫ್ಟಿ ಫೀಚರಿಗೆ ಕೊಟ್ಟಿರೋಂಥದ್ದು. ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ, ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರು ಆ್ಯಂಡ್ ಡೋರ್ ಪಾಕೆಟ್ ಆ್ಯಕ್ಚುಲಿ ದೊಡ್ಡದಾಗೇ ಇದೆ ಕಂಪೇರ್ ಟು ದ ರಿಯರ್ ಡೋರ್.
ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ವಿಂಡೋ ಇಲ್ಯುಮಿನೇಟ್ ಆಗುತ್ತೆ ನೈಟ್ ಟೈಮಲ್ಲಿ, ಸೊ ದಟ್ ಎಕ್ಸಾಕ್ಟಾಗಿ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈಸ್ 4 ಸ್ಪೀಕರ್ ಮತ್ತು 8 ಟ್ವಿಟರ್ ಬರುತ್ತೆ ಈ ಕಾರಲ್ಲಿ. ಸೀಟ್ಗೆ ಅಂತ ಬಂದರೆ ಟೋಟಲಿ 8 ಅಡ್ಜಸ್ಟಬಲ್ ಸೀಟ್ಸ್ ಗೈಸ್, ಅಂದರೆ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು, ರಿಕ್ಲೈನ್ ಮಾಡ್ಕೋಬೋದು, ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು. ಆ್ಯಂಡ್ ಇದು ಬಂದು ಸೈಡ್ ಏರ್ ಬ್ಯಾಗು, ಸೈಡಿಂದ ಇಂಪ್ಯಾಕ್ಟ್ ಆದಾಗ ಈ ಏರ್ ಬ್ಯಾಗ್ ಓಪನ್ ಆಗುತ್ತೆ ನಿಮಗೆ. ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಲೆಗ್ ನಿಮ್ಮದು ಯೂಸೇಜ್ ಇರೋದಲ್ಲ, ಸೊ ಹಾಗಿನೇ ಲೆಫ್ಟ್ ಲೆಗಲ್ಲಿ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಇಲ್ಲಿ ಬಂದು ಫೀಲ್ಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ, ಇದು ಬಂದು ಬಾನೆಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟರ್ನಲ್ಲಿನೂ ಟ್ರಂಕ್ ಆ್ಯಕ್ಚುಲಿ ಓಪನ್ ಮಾಡ್ಬೋದು. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಒಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿರೋದು, ಬಿಕಾಸ್ ಹೈಟ್ ಇರೋರಿಗೆ ಅಡ್ಜಸ್ಟ್ಮೆಂಟ್ ಆ್ಯಕ್ಚುಲಿ ಕನ್ವೀನಿಯಂಟ್ ಇರೋದು ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಬಟ್ ಆಟೋಮೆಟಿಕ್ ವೈಪರ್ಸ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಡೌನ್ ಶಿಫ್ಟ್ ಬೇಕು, ಅಪ್ ಶಿಫ್ಟ್ ಮಾಡಬೇಕು ಅಂದರೆ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ ಎಡಾಸ್ ಫಂಕ್ಷನ್ಸಿಗೆ ಕೊಟ್ಟಿರೋಂಥದ್ದು ಈ ಕಂಟ್ರೋಲ್ಸು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ, ಸ್ಪೀಡ್ ಸೆಟ್ ಮಾಡೋಕ್ಕೆ ಆ್ಯಂಡ್ ಡಿಸ್ಟೆನ್ಸ್ ಸೆಟ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಲೇನ್ ಕೀಪ್ ಅಸಿಸ್ಟಿಗೆ ಕೊಟ್ಟಿರೋಂಥದ್ದು. ಆ್ಯಂಡ್ ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಕಾಲ್ ಪಿಕಪ್ ಡಿಕ್ಲೈನ್ ವಾಯ್ಸ್ ಕಮಾಂಡಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಇಂಜಿನ್ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ ರೆಡ್ಡಲ್ಲಿ ಗ್ಲೋ ಅಪ್ ಆಗುತ್ತೆ, ಒಳಗಡೆಯಿಂದ ಇಲ್ಯುಮಿನೇಷನ್ ಕೊಟ್ಟಿದ್ದಾರೆ ಬೇಸಿಕ್ಲಿ. ಆ್ಯಂಡ್ ಇದು ಒಂಥರ ಪಲ್ಸೇಟಿಂಗ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದರದ್ದು ಬ್ರೈಟ್ನೆಸ್ನ ಸೆಟ್ ಮಾಡೋಕೆ ಕೊಟ್ಟಿರೋಂಥದ್ದು. ನೈಟ್ ಟೈಮಲ್ಲಿ ನೀವು ಸ್ವಲ್ಪ ಕಮ್ಮಿ ಇಟ್ಕೋಬೋದು, ಬಟ್ ಡೇ ಟೈಮಲ್ಲಿ ನಿಮಗೆ ಕಂಪ್ಲೀಟ್ ಬ್ರೈಟ್ನೆಸ್ ಇದ್ರೇ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ಒಳಗಡೆ 7-inch LCD ಸ್ಕ್ರೀನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಟ್ಯಾಕೋಮೀಟರ್ ಮತ್ತು ಸ್ಪೀಡ್ ನೋಡ್ತಾ ಇದ್ದಾರೆ, ಇದು LCD ಸ್ಕ್ರೀನಲ್ಲಿ ಇರುವಂಥದ್ದು, ಬಟ್ ಈ ಸ್ಪೀಡೋಮೀಟರ್ ಅಂದರೆ ಕಂಪ್ಲೀಟ್ ಅನಲಾಗಿ ಕೊಟ್ಟಿರೋಂಥದ್ದು. ಇವಾಗ ಇದನ್ನ ಬ್ರೌಸ್ ಮಾಡ್ತಾ ಹೋದರೆ ಲೈಕ್ ಇವಾಗ ಟ್ಯಾಕೋಮೀಟರ್ ತೋರಿಸ್ತದೆ. ಆ್ಯಂಡ್ ರೇಂಜು ಮತ್ತು ಫ್ಯೂಲ್ ಎಷ್ಟಿದೆ ಅದನ್ನು ಹೇಳುತ್ತೆ, ಸ್ಪೀಡು ಟೈಮ್ ಹೇಳುತ್ತೆ, ಜಿಫೋರ್ಸ್ ಮೀಟರ್ ಹೇಳುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅದನ್ನು ಹೇಳುತ್ತೆ ಇಲ್ಲಿ. ಲೈಕ್ ಡ್ರೈವರ್ ಸೀಟಲ್ಲಿ ನಾನು ಒಬ್ಬನೇ ಇರೋದು, ಸೊ ಹಾಗಾಗಿನೇ ಅದೊಂದು ರೆಡ್ ತೋರಿಸ್ತಾ ಇದೆ ಅಷ್ಟೇ. ನೀಟ್ಲಿ ಡನ್ ಅಂತ ಹೇಳ್ಬೋದು. ಬೇಸಿಕ್ಲಿ ಲೋಡ್ ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಸೇಫ್ಟಿ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಎಡಾಸಿಗೆ ಕೊಟ್ಟಿರೋಂಥದ್ದು ಇದು ನೋಡ್ತಿರ್ಬೋದು ಇಲ್ಲಿ. ಲೇನ್ ಕೀಪ್ ಅಸಿಸ್ಟ್ ಎನೇಬಲ್ ಆಗಿದೆ. ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ಮತ್ತು ಕೊಲ್ಯೂಷನ್ ಮಿಟಿಗೇಷನ್ ಬ್ರೇಕಿಂಗ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಬೇಕಾ ಬೇಡವಾ ಇದನ್ನೆಲ್ಲ ನೀವು ಡಿಸೈಡ್ ಮಾಡ್ಕೋಬೋದು. ಹೈವೇಗೆ ಹೋದಾಗ ಎನೇಬಲ್ ಮಾಡ್ಕೊಳ್ಳಿ, ಸಿಟಿಲಿ ಇದ್ದಾಗ ನೀವು ಆಫ್ ಮಾಡ್ಕೋಬೋದು. ಬಿಕಾಸ್ ಎಡಾಸ್ ತುಂಬ ಸೆನ್ಸಿಟಿವ್ ಆಗಿ ಪಟ್ಟಂತ ಬ್ರೇಕ್ ಮಾಡ್ತಾನೆ ಹಿಂದ್ಗಡೆ ಇರೋರು ಬಂದು ನಿಮಗೆ ಹಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಸಿಟಿಲಿ ಆಫ್ ಮಾಡ್ಕೊಳ್ಳೋದು ಬೆಟರ್ ಆ್ಯಕ್ಚುಲಿ. ಡಿಸ್ಪ್ಲೇ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಆ್ಯಂಡ್ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಕೂಡ ನೀವು ತೊಗೋಬೋದು ಇಲ್ಲಿಂದಾನೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಬಂದರೆ ಮುಂಚೆ 7-inch ಬರ್ತಾಯಿತ್ತು, ಬಟ್ ಇವಾಗ 8-inch ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಲೇನ್ ವಾಚ್ ಕ್ಯಾಮ್ರಾ ಕೂಡ ಇದೆ ಅಂತ ಹೇಳಿದೆ ನೋಡಿ. ಆ್ಯಕ್ಚುಲಿ ಕ್ಯಾಮ್ರಾ ಈ ಥರ ಇದೆ, ಮಾರ್ಕಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಡಿಸ್ಟೆನ್ಸ್ ಇದ್ರೆ ಸೇಫ್ ಅಂತ, ಇದು ಬಂದರೆ ಮಾಡ್ರೇಟು, ಇಲ್ಲೇನಾದ್ರು ಗಾಡಿ ಇತ್ತು ಅಂದರೆ ತುಂಬ ಹತ್ತಿರ ಇದ್ದಾರೆ, ಓವರ್ಟೇಕ್ ಮಾಡಬೇಡಿ ಅಂತ. ಸೊ ಅದನ್ನು ನೋಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಟನ್, ಅದನ್ನೇ ಲೇನ್ ವಾಚ್ ಕ್ಯಾಮ್ರಾ ಕೊಟ್ಟಿರೋಂಥದ್ದು. ಅಥವಾ ನೀವು ಲೆಫ್ಟ್ ಇಂಡಿಕೇಟರ್ ಹಾಕೋದು ಆಕ್ಟಿವೇಟ್ ಆಗುತ್ತೆ. ಸೊ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಬೇಕಾಗಿರೋ ಸೌಂಡ್ ಸೆಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಸಿಸ್ಟಮ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಡೇಟು ಟೈಮು, ಸೊ ಅದನ್ನೆಲ್ಲ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಕನೆಕ್ಟೆಡ್ ಕಾರ್ ಟೆಕ್ ಕೂಡ ಬರುತ್ತೆ. ಅದರಿಂದ ನೀವು ಈ ಕಾರ್ನ ಕೂಡ ಸ್ಟಾರ್ಟ್ ಮಾಡ್ಬೋದು, ಅಥವಾ ಕಾರ್ ಎಲ್ಲಿ ಹೋಗ್ತಾ ಇದೆ ಏನು ಕತೆ ಅದನ್ನು ಟ್ರ್ಯಾಕಿಂಗ್ ಮಾಡ್ಬೋದು. ಆ್ಯಂಡ್ ಕಾರ್ ರಿಮೋಟ್ಲಿ ಸ್ಟಾರ್ಟ್ ಮಾಡ್ಬೋದು, AC ಅದನ್ನು ಕೂಡ ಮಾಡ್ಕೋಬೋದು. ಆ್ಯಂಡ್ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಮಾಡ್ಕೋಬೋದು ನೀವು. ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ ಮ್ಯಾಕ್ಸ್ ಕೂಲ್ ಅನ್ನೋದು ಕೊಟ್ಟಿರೋ ನೋಡ್ಬೋದು ನೀವು. ಬೇಸಿಕ್ಲಿ ನೀವು ಬಿಸಿಲಲ್ಲಿ ನಿಲ್ಸೋಗಿದ್ರೆ ಕ್ಯಾಬಿನ್ ತುಂಬ ಹೀಟ್ ಆಗಿದೆ ಅಂತಂದರೆ ಮ್ಯಾಕ್ಸ್ ಕೂಲ್ ಆನ್ ಮಾಡ್ಕೊಂಡ್ರೆ ಸಾಕು. ಕಂಪ್ಲೀಟ್ ಏರ್ ಕಂಡೀಷನಿಂಗ್ ಏನಿದೆ ಬ್ಲಾಸ್ಟಿಗೆ ಬಂದು ಒಳಗಡೆ ಇರೋ ಹಾಟ್ ಏರ್ ಅದನ್ನ ಆಚೆ ಹಾಕಿ ಕ್ಯಾಬಿನ ಕಂಪ್ಲೀಟ್ ಕೂಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನೋಡಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ನ ಎನೇಬಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ. ಇವಾಗ ಆನ್ ಆಗಿದೆ, ಬಟ್ ನೀವು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ನನಗೆ ಯೂಸ್ ಇಲ್ಲ, ನನ್ನ ಫೋನ್ ಸಪೋರ್ಟ್ ಮಾಡಲ್ಲ, ನನಗೆ ಬೇಡ ಅಂತಂದರೆ ಇದನ್ನ ಆಫ್ ಮಾಡಿಕೊಂಡು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಆಗು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ CVT ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದೇನು ಸ್ಟೋರೇಜ್ ಸ್ಪೇಸ್ ಅಂತ ಅನ್ಕೊಳಕ್ಕಾಗಲ್ಲ, ಬಿಕಾಸ್ ನೋಡಿ ಇವಾಗ ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿದ್ರೆ ಇಷ್ಟು ಕೆಳಗೆ ಹೋಗುತ್ತೆ. ಸೊ ಹ್ಯಾಂಡ್ ಬ್ರೇಕ್ ಎತ್ತಕ್ಕೆ ಜಾಗ ಬೇಕಲ್ಲ ಕೈಯಕ್ಕೆ, ಸೊ ಅದಕ್ಕೆ ಕೊಟ್ಟಿರೋಂಥದ್ದು ಅಷ್ಟೇ ಈ ಹಳ್ಳ. ಆ್ಯಂಡ್ ಮ್ಯಾನ್ಯುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಶ್ ಕ್ಯಾಮ್ ಏನು ನೋಡ್ತಾ ಇದ್ದೀರಾ, ಇದು ಪಾರ್ಟ್ ಆಫ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಸೊ ಈ ಡ್ಯಾಶ್ ಕ್ಯಾಮ್ಗೆ ಕನೆಕ್ಟಿವಿಟಿ ಇಲ್ಲಿ ಕೊಟ್ಟಿರೋಂಥದ್ದು 12V ಪೋರ್ಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು USB ಕನೆಕ್ಷನಿಗೆ ಕೊಟ್ಟಿರೋಂಥದ್ದು. ಲೈಕ್ ಬೇಸಿಕ್ಲಿ ಕಾರಲ್ಲಿ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಎಲ್ಲ ವೈರ್ಲೆಸ್ ಆಗಿದೆ, ಬಟ್ ಸ್ಟಿಲ್ ನೀವು ಫೋನ್ ಕನೆಕ್ಟ್ ಮಾಡ್ಕೋಬೇಕು ವೈರ್ಡಾಗಿ ಅಂತಂದರೆ ಇಲ್ಲಿ ಮಾಡ್ಕೋಬೋದು. USB A ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಶೇಡಿಗೆ ಬಂದರೆ ಇಲ್ಲಿ ಮಿರರ್ ಪ್ರೊವೈಡ್ ಮಾಡಿದ್ದಾರೆ, ಲೈಟ್ ಒಂದು ಕೊಟ್ಟಿಲ್ಲ. ಆ್ಯಂಡ್ ಈ ಕಡೆ ಅದರಲ್ಲೂ ಮಿರರ್ ಕೊಟ್ಟಿದ್ದಾರೆ, ಲೈಟ್ ಒಂದು ಕೊಟ್ಟಿಲ್ಲ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಬೇಕು ನಾವು ಆಪ್ರೇಟ್ ಮಾಡ್ಕೋಬೋದು ನೈಟ್ ಟೈಮಲ್ಲಿ. ಆ್ಯಂಡ್ ಗ್ಲೋಬಾಕ್ಸ್ ವೈಸ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಸಫಿಷಿಯಂಟ್ ಗ್ಲೋಬಾಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲೂ ಕೂಡ ಒಂಥರ ಡಿಸೈನ್ ಪ್ಯಾಟರ್ನ್ ಎಲ್ಲ ಕೊಟ್ಟಿರೋದು ಸಖತ್ ಕೂಲ್ ಅಂತ ಅನ್ಸುತ್ತೆ. ಎಲಿವೇಟಲ್ಲಿ ನೋಡ್ತೀರಾ ನೀವು ಸ್ವಲ್ಪ ಬ್ರೌನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ನಿಮಗೆ ಬೇಜ್ ಬರುತ್ತೆ. ಸೊ ಈ ಒಂದು ಕಾಂಬಿನೇಷನಲ್ಲಿ ವರ್ಕ್ ಆಗುವಂಥದ್ದು. ಇಂಟೀರಿಯರ್ ವೈಸ್ ನನಗಂತೂ ಇಟ್ಸ್ ಕ್ವೈಟ್ ವೆಲ್ ಬಿಲ್ಟ್ ಅಂತ ಹೇಳ್ತೀನಿ. ಲೈಕ್ ಅಂತ ಏನು ಚೀಪ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ಆ ಥರ ಇಲ್ಲವೇ ಇಲ್ಲ. ಆ್ಯಂಡ್ ಈ ಕಾರಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಡೋರ್ ಓಪನ್ ಆಗಿದೆ ಏನು ಕತೆ ಎಲ್ಲನೂ ಹೇಳುತ್ತೆ, ಅದೇ ಡೋರ್ ಅಜಾರ್ ವಾರ್ನಿಂಗು. ಆ್ಯಂಡ್ ಈ 3rd ಜನರೇಷನ್ ಅಮೇಜ್ನ ರಿವ್ಯೂ ಮಾಡೋಕ್ಕೆ ಬ್ರಿಗೇಡ್ ಹೋಂಡಾಗೆ ಬಂದಿದ್ದೀನಿ. ಯಲಹಂಕಲ್ಲಿ ಈ ಶೋರೂಮ್ ಲೊಕೇಟ್ ಆಗಿದೆ. ನೀವು ಯಾರಾದರೂ ಹೋಂಡಾ ಕಾರ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಬೇಕು ಅಂತಂದರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಒಂದಿಷ್ಟು ಆಫರ್ಸ್ ಎಲ್ಲ ನಡೀತಾ ಇದೆ, ಇಯರ್ ಎಂಡಿಂಗ್ ಆಫರ್ಸ್ ಎಲ್ಲ. ಸೊ ಅದನ್ನೆಲ್ಲ ಅವೈಲ್ ಮಾಡ್ಕೋಬೇಕು ಅಂತಂದರೆ 31 ಡಿಸೆಂಬರ್ ಒಳಗೆ ಬಂದು ಅವೈಲ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂತಂದರೆ ಆಕ್ಸೆಸರೀಸ್ ಇದೆ ಗೈಸ್, ಒಂದಿಷ್ಟು ವೆಂಟಿಲೇಟೆಡ್ ಸೀಟ್ ಕವರ್ ವಿತ್ ಮಸಾಜು. ಸೊ ಸೀಟ್ ವೆಂಟಿಲೇಷನ್ ಕೂಡ ಬರುತ್ತೆ, ಮಸಾಜ್ ಕೂಡ ಬರುತ್ತೆ, ಅದು ಕೂಡ 6000 ಕೊಟ್ಟಿದ್ದಾರೆ ಗುರು. ಇನ್ನೊಂದಿಷ್ಟು ಕ್ರೋಮ್ ಪ್ಯಾಕೇಜಸ್ ಆಳು ಮುಳು ಸುಮಾರಿದೆ. ಎಲ್ಲ ಗೊತ್ತಾಗಬೇಕು ಅಂದರೆ ಶೋರೂಮ್ನ ವಿಸಿಟ್ ಮಾಡಬೇಕು ನೀವು.
ಕಾರ್ದು ಮೇನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತ ಬಂದ್ರೆ ಇಂಜಿನ್ ಗೈಸ್. 1.2 ಲೀಟರ್ ಐವಿ ಟೆಕ್ ಇಂಜಿನ್ ಇದು. ಈ ಇಂಜಿನು 90 PS ಪವರ್ ಮತ್ತು 110 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಕಾರ್ದು ವಿಶೇಷತೆ ಏನು ಅಂದರೆ ಇಟ್ಸ್ ಅ 4 ಸಿಲಿಂಡರ್ ಯೂನಿಟ್ ಗೈಸ್. 4 ಸಿಲಿಂಡರ್. ನೀವು 4 ಸಿಲಿಂಡರ್ ಅಂತ ಅಂದ ತಕ್ಷಣ ಮುಂಚೆ ಎಲ್ಲ ಎಕ್ಸೈಟ್ ಆಗ್ತಿರಲಿಲ್ಲ, ಬಟ್ ಇವಾಗ ಎಕ್ಸೈಟ್ ಆಗಬೇಕು ನೀವು. ಯಾಕೆ ಅಂತಂದರೆ ಒಂದು ಕಾರಲ್ಲಿ 4 ಸಿಲಿಂಡರ್ ಬರ್ತಾ ಇದೆ ಅಂತಂದರೆ ಅದೊಂದು ಖುಷಿ ವಿಷಯ. ಬಿಕಾಸ್ ಡಿಸೈರ್ ಆಲ್ರೆಡಿ 3 ಸಿಲಿಂಡರ್ ಆಗಿದೆ. ಸೆಗ್ಮೆಂಟಲ್ಲಿ ಆರಾ ಬೇಟ್ರೆ ಇದು ಒಂದೇ ಕಾರ್ ಸ್ನೇಹಿತರೆ 4 ಸಿಲಿಂಡರ್ ಇರೋವಂಥದ್ದು. ಡಿಸೈರು 3 ಸಿಲಿಂಡರು, ಟಿಗೋರು 3 ಸಿಲಿಂಡರು. ಸೊ ಆರಾ ಫೇಸ್ ಲಿಫ್ಟ್ ಬಂದಾಗ ಅವ್ರು ರಿಮೂವ್ ಮಾಡುತ್ತಾರೆ ಅಂತ ನನಗೇನೋ ಅನ್ಸಲ್ಲ. ಬಿಕಾಸ್ ಹುಂಡೈಯಲ್ಲಿ 3 ಸಿಲಿಂಡರ್ ಯೂನಿಟ್ ಇಲ್ಲ ಆ್ಯಕ್ಚುಲಿ ಇಂಜಿನು. ಸೊ 4 ಸಿಲಿಂಡರ್ ಅವ್ರು ಮೇಂಟೈನ್ ಮಾಡ್ತಾರೆ. ಬಟ್ ಕಂಪ್ಯಾರಿಟಿವ್ಲಿ ಈ ಇಂಜಿನ್ ತುಂಬ ಅಂದರೆ ತುಂಬ ರಿಫೈನ್ಡು ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಅಂತಂದರೆ ತುಂಬ ಫ್ರೀ ರೇವಿಂಗ್ ಇಂಜಿನು. ಸೊ ಒಂಥರ ನಿಮ್ಗೆ ಹೆಂಗೆ ಬೇಕಂಗೆ ತುಂಬ ಫನ್ ಟು ಡ್ರೈವ್ ಫ್ಯಾಕ್ಟ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಇಂಜಿನು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಪ್ರೊವೈಡ್ ಮಾಡಿಲ್ಲ ಬಿಕಾಸ್ ಹೋಂಡಾನವ್ರಿಗೆ ಕಾನ್ಫಿಡೆನ್ಸ್ ಇದೆ ಇಂಜಿನ್ ಆಯಿಸು ಕ್ಯಾಬಿನ್ ಒಳಗೆ ಅಷ್ಟಾಗಿ ಕೇಳಿಸಲ್ಲ ಅಂತ. ಬಟ್ ಸ್ಟಿಲ್ ಇಂಜಿನ್ ಹೈಯರ್ RPMಸ್ಗೆ ಹೋದಾಗ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸ್ಪೋರ್ಟಿ ವೇಲ್ ಸೌಂಡ್ ಮಾಡುತ್ತೆ. ಹಾಗಾಗಿ ನಾ ಒಂದು ಸ್ಪೋರ್ಟಿನೆಸ್ ಸೌಂಡು ಎಂಜಾಯ್ ಮಾಡಲಿ ಅಂತಲೇ ಕೊಟ್ಟಿಲ್ಲ ಅನ್ಕೋತೀನಿ. ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು. ಸೇಫ್ಟಿ ಫೀಚರ್ಸ್ ವೈಸ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಬಾಡಿ ಸ್ಟ್ರಕ್ಚರ್ ಅಂತ ತೊಗೊಂಡ್ರೆ ಬಾಡಿ ಸ್ಟ್ರಕ್ಚರ್ ಮೇಲೆ ಈ ಕಾರ್ ಬಿಲ್ಡ್ ಆಗಿರುವಂಥದ್ದು. ಅಂದರೆ ಅಡ್ವಾನ್ಸ್ ಕಂಪ್ಯಾಟಿಬಿಲಿಟಿ ಇಂಜಿನಿಯರಿಂಗ್ ಅಂತ ಬೇಸಿಕಲಿ ನೆಟ್ವರ್ಕ್ ಆಫ್ ಫ್ರೇಮ್ ಸ್ಟ್ರಕ್ಚರ್ಸ್ನ ಯೂಸ್ ಮಾಡಿರ್ತಾರೆ. ಕಾರ್ ಕ್ರ್ಯಾಶ್ ಆದಾಗ ಕ್ಯಾಬಿನ್ ಒಳಗೆ ಇಂಪ್ಯಾಕ್ಟ್ ಕಮ್ಮಿ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ 46% ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಪ್ಲಸ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ 5 ಸ್ಟಾರ್ ಸಿಗೋದ್ರಲ್ಲಿ ಡೌಟೇ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ಪ್ರೀವಿಯಸ್ ಅಮೇಜಲ್ಲಿ ಬರೀ 2 ಏರ್ ಬ್ಯಾಗ್ ಇತ್ತು, ಅದರಲ್ಲೇ 4 ಸ್ಟಾರ್ ತೊಗೊಂಡಿತ್ತು ಅಮೇಜು. ಸೊ ಇವಾಗ 46% ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಎಲ್ಲ ಜಾಸ್ತಿ ಯೂಸ್ ಮಾಡಿ 6 ಏರ್ ಬ್ಯಾಗ್ ಎಲ್ಲ ಕೊಟ್ಟಿರೋದ್ರಿಂದ 5 ಸ್ಟಾರ್ ರೇಟಿಂಗ್ ಕೂಡ ಪಕ್ಕಾ ಸಿಗತ್ತೆ. ಅಟ್ ಲಾಸ್ಟ್ ಡಿಸೈರ್ಗೆ ಟಕ್ಕರ್ ಕೊಡುತ್ತಾ ಈ ಅಮೇಜ್ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಎಸ್. ಡಿಫ್ರೆನ್ಸ್ ಅಂದರೆ ಡಿಸೈರಲ್ಲಿ ಸನ್ರೂಫ್ ಇದೆ, ಇದರಲ್ಲಿ ಎಡಾಸ್ ಇದೆ. ಆ್ಯಂಡ್ ಎಷ್ಟೋ ಜನ ಸನ್ರೂಫ್ ಬೇಡ ಅನ್ನೋರು ಇದ್ದಾರೆ ಆ್ಯಂಡ್ ಎಡಾಸ್ ಯೂಸ್ ಇಲ್ಲ ಅನ್ನೋರು ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಫೀಚರ್ಸ್ ವೈಸ್ ಮತ್ತು ಸೇಫ್ಟಿ ವೈಸು ನೆಕ್ ಟು ನೆಕ್ ಇದೆ ಅನ್ಬೋದು. ಬಟ್ ಅಮೇಜ್ಗೆ ಎಲ್ಲಿ ಅಡ್ವಾಂಟೇಜ್ ಅಂದರೆ ಇಂಜಿನ್ನು ರಿಫೈನ್ಮೆಂಟ್ ಮತ್ತು ಸ್ಮೂತ್ನೆಸ್ ವೈಸು ಆ್ಯಂಡ್ ಫನ್ ಟು ಡ್ರೈವ್ ಫ್ಯಾಕ್ಟರು ಆ್ಯಡೆಡ್ ಅಡ್ವಾಂಟೇಜ್ ಅನ್ಬೋದು. ಇದಾಗಿತ್ತು ಹೋಂಡಾ ಅಮೇಜ್ 3rd ಜನರೇಷನ್ ರಿವ್ಯೂ ಗೈಸ್. ನಿಮಗೇನು ಅನಿಸ್ದು ಈ ಅಮೇಜ್ ಬಗ್ಗೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ರಿವ್ಯೂ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.